ಇರಾನ್ ಸರ್ವನಾಶಕ್ಕೆ ಮುಂದಾದಂತಹ ವಿಶ್ವದ ದೊಡ್ಡಣ್ಣ ಬರೋಬ್ಬರಿ 2,000ಕ್ಕೂ ಹೆಚ್ಚು ಕಡೆ ಭಯಾನಕ ದಾಳಿಯನ್ನ ಮಾಡಲಾಗಿದೆ. ಇರಾನ್ ಸರ್ವನಾಶಕ್ಕೆ ಮುಂದಾದಂತಹ ವಿಶ್ವದ ದೊಡ್ಡಣ್ಣ ಬರೋಬ್ಬರಿ 2,000ಕ್ಕೂ ಹೆಚ್ಚು ಕಡೆ ಭಯಾನಕ ದಾಳಿಯಾಗಿದೆ. ಇರಾನ್ನ ಟೆಹರಾನ್ ನಗರದ ಮೇಲೆ ಕ್ಷಿಪಣಿಗಳ ಸುರಿಮಳೆಯಾಗಿದೆ. ಅಮೆರಿಕ ಇಸ್ರೇಲ್ ದಾಳಿಗೆ 1,000ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ. ಇರಾನ್ಗೆ ವಾಯು ರಕ್ಷಣಾ ವ್ಯವಸ್ಥೆಯ ರೆಡಾರ್ ಉಡೀಸ್ ಆಗಿದೆ. ಇಸ್ಫಹಾನ್, ಕೋಮ್, ಉರ್ಮಿಯಾ ನಗರಗಳ ಮೇಲೆ ದಾಳಿಯಾಗಿದೆ. ಲೆಬ್ನಾನ್ ಬಾಲ್ಬೇಕ್ ನಗರದಲ್ಲಿ ಬಾಂಬ್ ಸ್ಫೋಟವಾಗಿರುವಂಥದ್ದು ವೈಮಾನಿಕ ದಾಳಿಗೆ ಮತ್ತಷ್ಟು ತೀವ್ರಗೊಳಿಸಿದೆ ಇಸ್ರೇಲ್. ಬೃಹತ್ ಕಟ್ಟಡಗಳ ಅಡಿಗಳಲ್ಲಿ ಸಿಲುಕಿರುವಂತಹ ನಾಗರಿಕರು. ಬೈರುತ್ನಲ್ಲಿ ಕ್ಷಿಪಣಿ ದಾಳಿಗೆ 6ಕ್ಕೂ ಹೆಚ್ಚು ಜನ ಬಲಿಯಾಗಿರುವಂಥದ್ದು ತಿಳಿದು ಬಂದಿದೆ. ಹಜ್ಮಿ ಹದ್ನಲ್ಲಿರುವಂತಹ ಹೋಟೆಲ್ ಮೇಲೆ ಡ್ರೋನ್ ದಾಳಿಯಾಗಿದೆ. ಶಾಲೆಗಳನ್ನ ಗುರಿಯಾಗಿಸಿ ದಾಳಿ ಮಾಡುತ್ತಿರುವಂತಹ ಇಸ್ರೇಲ್. ಟೆಹರಾನ್ ಮೇಲೆ ದಾಳಿ ತೀವ್ರಗೊಳಿಸಿದಂತಹ ಅಮೆರಿಕ, ಇಸ್ರೇಲ್. ಇರಾನ್ ಸರ್ವನಾಶಕ್ಕೆ ಈಗ ವಿಶ್ವದ ದೊಡ್ಡಣ್ಣ ಮುಂದಾಗಿರುವಂಥದ್ದು ಬರೋಬ್ಬರಿ 2,000ಕ್ಕೂ ಹೆಚ್ಚು ಕಡೆ ಭಯಾನಕ ದಾಳಿಯನ್ನ ಮಾಡಲಾಗಿದೆ. ಅಮೆರಿಕ ಮತ್ತು ಇಸ್ರೇಲ್ ಈಗ ಇರಾನ್ನ ಮಾರಣ ಹೋಮವನ್ನೇ ನಡೆಸ್ತಿದೆ. ಸರ್ವನಾಶಕ್ಕೆ ಮುಂದಾಗಿರುವಂಥದ್ದು ನಾವು ದೃಶ್ಯಗಳಲ್ಲಿ ನೋಡ್ತಿದ್ದೀವಿ. ಯಾವ ರೀತಿಯಾಗಿ ಬಾಂಬ್ಗಳು ಸ್ಫೋಟಗೊಳ್ತಿದೆ, ಯಾವ ರೀತಿಯಾಗಿ ಕ್ಷಿಪಣಿ ದಾಳಿ ಆಗ್ತಿದೆ ಅಂದ್ರೆ ಪೂರ್ತಿಯಾಗಿ ಇರಾನ್ನ ಸರ್ವನಾಶ ಮಾಡಲೇಬೇಕು ಅಂತ ಪಣ ತೊಟ್ಟು ನಿಂತಿದೆ ಅಮೆರಿಕ. ಬರೋಬ್ಬರಿ 2,000ಕ್ಕೂ ಹೆಚ್ಚು ಪ್ರದೇಶಗಳ ಮೇಲೆ ದಾಳಿಯನ್ನ ಮಾಡಲಾಗಿರುವಂಥದ್ದು ಭಯಾನಕ ದಾಳಿ ಇದು. ಕಟ್ಟಡಗಳು ಧ್ವಂಸವಾಗ್ತಿದೆ. ಕೇವಲ ಈ ಯುದ್ಧದ ಏನು ಭೀತಿ ಇದೆಯಲ್ಲ, ಈ ಯುದ್ಧದ ಎಫೆಕ್ಟ್ ಇದೆಯಲ್ಲ, ಇದು ಇರಾನ್ ಅಂದ್ರೆ ಬರೀ ವಾಯುನೆಲೆಗಳ ಮೇಲಾಗ್ಲಿ ಅಥವಾ ಅವರವರ ದೇಶದ ವಾಯುನೆಲೆಗಳನ್ನ ಗುರಿಯಾಗಿಸಿಕೊಂಡು ಅಮೆರಿಕ ಏನು ಇರಾನ್ನಲ್ಲಿ ದಾಳಿ ಮಾಡ್ತಿದೆ, ಇರಾನ್ನ ವಾಯುನೆಲೆಗಳಿರ್ಬೋದು ಅಥವಾ ರೆಡಾರ್ ಕೇಂದ್ರ ಇರ್ಬೋದು, ಇದನ್ನೆಲ್ಲ ಧ್ವಂಸ ಮಾಡಿಬಿಡ್ಬೇಕು ಅಂತ. ಆದ್ರೆ ಈ ರೀತಿಯಾಗಿ 2,000ಕ್ಕೂ ಹೆಚ್ಚು ಕಡೆ ಭಯಾನಕ ದಾಳಿಯನ್ನ ನಡೆಸಿದ್ರೆ ಈ ಎಫೆಕ್ಟ್ ನಾಗರಿಕರ ಮೇಲಾಗ್ತಿದೆ. ಕಟ್ಟಡಗಳು ಧ್ವಂಸವಾಗ್ತಿದೆ. ನಾಗರಿಕರು ಕಟ್ಟಡ ಅಡಿಗಳಲ್ಲಿ ಸಿಲುಕಿ ಒದ್ದಾಡ್ತಿದ್ದಾರೆ. ಪ್ರಾಣ ಹೋಗಿದೆ. ಎಷ್ಟೋ ಸಾವಿರಾರು ಜನರು ಈಗ ಪ್ರಾಣ ಕಳ್ಕೊಂಡಿರುವಂಥದ್ದು. ಇರಾನ್ನ ಟೆಹರಾನ್ ನಗರದ ಮೇಲೂ ಕೂಡ ಕ್ಷಿಪಣಿಯ ಸುರಿಮಳೆಯೇ ಆಗಿದೆ. ಸಾಕಷ್ಟು ಸಾವಿರಾರು ಸಾವು ನೋವುಗಳು ಈವರೆಗೆ ಸಂಭವಿಸಿರುವಂಥದ್ದು. ಇರಾನ್ನ ನಾಗರಿಕರು ಸತ್ತಿರುವಂಥದ್ದು. ಕ್ಷಿಪಣಿಯ ಸುರಿಮಳೆ. ಅಮೆರಿಕ, ಇಸ್ರೇಲ್ ದಾಳಿ ಮಾಡ್ತಾನೇ ಇದೆ. 1,000ಕ್ಕೂ ಹೆಚ್ಚು ಮಂದಿ ಈಗ ಬಲಿಯಾಗಿರುವಂಥದ್ದು ಶಂಕೆ ವ್ಯಕ್ತವಾಗ್ತಿದೆ. ಇರಾನ್ನ ವಾಯು ರಕ್ಷಣಾ ಸೇನೆ ಏನಿದೆಯಲ್ಲ ಅದನ್ನೇ ಗುರಿಯಾಗಿಸಿಕೊಂಡು ಅಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡ್ತಿರುವಂಥದ್ದು. ಬಾಂಬ್ ಬ್ಲಾಸ್ಟ್ ಬಹುತೇಕ ಪ್ರಮುಖ ನಗರಗಳನ್ನ, ಪ್ರಮುಖ ಕಟ್ಟಡಗಳನ್ನ ಗುರಿಯಾಗಿಸಿಕೊಂಡು ಬಾಂಬ್ ಬ್ಲಾಸ್ಟ್ ಮಾಡಲಾಗ್ತಿದೆ. ಬೃಹತ್ ಕಟ್ಟಡಗಳ ಅಡಿಗಳಲ್ಲಿ ಸಿಲುಕಿರುವಂತಹ ನಾಗರಿಕರು ಪ್ರಾಣ ಕಳೆದುಕೊಂಡಿದ್ದಾರೆ. ಎಷ್ಟೋ ಜನರು ಒದ್ದಾಡ್ತಿದ್ದಾರೆ. ಕ್ಷಿಪಣಿ ದಾಳಿಗೆ ಈಗ ಬೈರುತ್ನಲ್ಲಿ 6ಕ್ಕೂ ಹೆಚ್ಚು ಸಾವಾಗಿರುವಂಥದ್ದು. ನಲ್ಲಿರುವಂತಹ ಹೋಟೆಲ್ ಮೇಲೆ ಡ್ರೋನ್ ದಾಳಿಯಾಗಿದೆ. ಶಾಲೆಗಳನ್ನು ಗುರಿಯಾಗಿಸಿ ದಾಳಿಯನ್ನ ಮಾಡ್ತಿದೆ ಇಸ್ರೇಲ್. ಟೆಹರಾನ್ ಮೇಲೆ ದಾಳಿಯನ್ನು ತೀವ್ರಗೊಳಿಸಿದಂತಹ ಅಮೆರಿಕ, ಇಸ್ರೇಲ್ ಯಾವುದೇ ಕಾರಣಕ್ಕೂ ನಾವು ಈ ಯುದ್ಧ ನಿಲ್ಲಿಸಲ್ಲ, ಸರ್ವನಾಶ ಖಂಡಿತ ಅಂತ ಹೇಳುತ್ತಿದೆ ಅಮೆರಿಕ. ಇರಾನ್ನ ಸರ್ವನಾಶ ಮಾಡೋ ತನಕ ಬಿಡಲ್ಲ ಅನ್ನುವಂಥ ಪಣ ತೊಟ್ಟಂಗಿದೆ. ಇರಾನ್ ಟೆಹರಾನ್ ನಗರದ ಮೇಲೆ ಈಗ ಕ್ಷಿಪಣಿಗಳ ಸುರಿಮಳೆ ಆಗಿರುವಂಥದ್ದು. ಬರೋಬ್ಬರಿ 2,000ಕ್ಕೂ ಹೆಚ್ಚು ಕಡೆ ದಾಳಿಯನ್ನ ಮಾಡಿದ್ದಾರೆ. ಒಟ್ಟಾರೆ 1,000ಕ್ಕೂ ಹೆಚ್ಚು ಮಂದಿ ಬಲಿಯಾಗಿರುವಂತಹ ಶಂಕೆ ವ್ಯಕ್ತವಾಗಿದೆ. I can't believe this.